ಫಸ್ಟ್ ಕ್ವಶನ್ ಅವ್ರ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ HCF ಆಫ್ 5 ಸ್ಕ್ವೇರ್ ಇಂಟು 2 ಅಂಡ್ 2 ಪವರ್ 5 ಇಂಟು 5 ಈಸ್. ಓಕೆ, ಸೊ ಇವ್ರಿಬ್ಬರದು HCF ಕಂಡಿಡ್ಬೇಕು. ಅವ್ರು ಕೊಟ್ಟಿರೋ ನಂಬರ್ ಏನು, 5 ಸ್ಕ್ವೇರ್ ಇಂಟು 2. ಇದನ್ನ ಯಾವ ತರ ಬರೀಬಹುದು, 5 ಇಂಟು 5 ಇಂಟು 2 ಅಂತ ಬರೀಬಹುದು. ಇನ್ನೊಂದು ಏನ್ ಕೊಟ್ಟಿದ್ದಾರೆ, 2 ಪವರ್ 5 ಇಂಟು 5. 2 ಪವರ್ 5 ಅಂದ್ರೆ 2 ಇಂಟು 2 ಇಂಟು 2 ಇಂಟು 2 ಇಂಟು 2, 5 2 ಆಮೇಲೆ 1 5. ಓಕೆ, ಸೊ ಈ ಕಾಮನ್ ನೋಡ್ರಿ, ಕಾಮನ್ ಏನಿದೆ ಇಲ್ಲಿ 2 ಒಂದು ಕಾಮನ್ ಇದೆ, ಇನ್ನೊಂದು ಇಲ್ಲಿ ಒಂದು 5 ಒಂದು ಕಾಮನ್ ಇದೆ. ಓಕೆ, ಸೊ HCF ಬಂದ್ಬಿಟ್ಟು ಕಾಮನ್ ಇರೋದ್ ಮಾತ್ರ ಬರಿಬೇಕು. ಸೊ ಒಂದು 2 ಕಾಮನ್ ಇದೆ, ಇನ್ನೊಂದು ಒಂದು 5 ಕಾಮನ್ ಇದೆ. ಸೊ HCF ಏನಾಯ್ತು, 2 ಇಂಟು 5 ಆಯ್ತು. ಸೊ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಸೆಕೆಂಡ್ ಕ್ವಶನ್ ನೋಡ್ರಿ, ಅವ್ರ ಏನ್ ಕೊಟ್ಟಿದ್ದಾರೆ, ಇಫ್ ಎ ಅಂಡ್ ಬಿ ಆರ್ 2 ಪಾಸಿಟಿವ್ ಇಂಟೀಜರ್ಸ್ then the correct relation between HCF of a comma b and LCM of a comma b is. Okay, so ನಮಗೆ ಫಾರ್ಮುಲಾ ಏನ್ ಗೊತ್ತು, HCF into LCM is equal to product of 2 numbers ಅಂತ ಗೊತ್ತು. ಓಕೆ, ಸೊ HCF into LCM. ಓಕೆ, ಇಲ್ಲಿ 2 ನಂಬರ್ ಏನ್ ಕೊಟ್ಟಿದ್ದಾರೆ, ಎ ಅಂಡ್ ಬಿ ಕೊಟ್ಟಿದ್ದಾರೆ. ಸೊ ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲೈ ಎ ಇಂಟು ಬಿ. ಸೊ ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಇದೆ ನೋಡ್ರಿ, ಆಪ್ಷನ್ ಬಿ ಕರೆಕ್ಟ್ ಇದೆ. ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಓಕೆ, ಈಗ ಥರ್ಡ್ ಕ್ವಶನ್ ನೋಡ್ರಿ, ಥರ್ಡ್ ದ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 90 ಈಸ್. ಓಕೆ, 90 ಇದು ಪ್ರೈಮ್ ಫ್ಯಾಕ್ಟರ್ಸ್ ಪ್ರಾಡಕ್ಟ್ ಹೇಳ್ಬೇಕು. ಓಕೆ, ಸೊ ಈ 90 ನ ಚಿಕ್ಕ ಟೇಬಲ್ ಅಲ್ಲಿ ಹೋಗ್ರಿ, 245. ಓಕೆ, ಆಮೇಲೆ ಇದು 3 ಟೇಬಲ್ ಅಲ್ಲಿ ಹೋಗುತ್ತೆ, 3 1 3, ಎಷ್ಟು ಉಳಿತು, 5 ಉಳಿತು, 3 5 15. ಮತ್ತೆ 3 ಟೇಬಲ್ ಅಲ್ಲಿ ಹೋಗುತ್ತೆ, 3 5. ಸೊ 90 ನ ಏನಂತ ಬರೀಬಹುದು, 2 ಇಂಟು 3 ಇಂಟು 3 ಇಂಟು 5 ಅಂತ ಬರೀಬಹುದು. ಓಕೆ, ಸೊ ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಫೋರ್ತ್ ನೋಡ್ರಿ, ಅವ್ರ ಏನ್ ಕೊಟ್ಟಿದ್ದಾರೆ, ಫೋರ್ತ್ ದ ಪ್ರಾಡಕ್ಟ್ ಆಫ್ HCF ಅಂಡ್ LCM ಆಫ್ 2 numbers 59 20 is. ಓಕೆ, ಸೊ ಅವ್ರು ಕೇಳಿರೋದ್ ನೋಡ್ರಿ, ಪ್ರಾಡಕ್ಟ್ ಆಫ್ HCF ಅಂಡ್ LCM. ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲೈ, HCF ಇಂಟು LCM ಕೇಳಿದ್ದಾರೆ. ನಮಗೆ ಫಾರ್ಮುಲಾ ಏನ್ ಗೊತ್ತು, HCF ಇಂಟು LCM ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂತ ಗೊತ್ತು. ಓಕೆ, ಇಲ್ಲಿ 2 ನಂಬರ್ ಏನು, 15 ಮತ್ತೆ 20. ಓಕೆ, ಸೊ 15 ಇಂಟು 20, 15 20 ಏನಾಗುತ್ತೆ, 300 ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಏನು, ಪ್ರಾಡಕ್ಟ್ ಆಫ್ HCF ಇಂಟು LCM. ಓಕೆ, ಸೊ ಆನ್ಸರ್ ಅದು ಆಪ್ಷನ್ ಸಿ 300. ಓಕೆ, ಈಗ ಫಿಫ್ತ್ ಕ್ವಶನ್ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ, 7 ಇಂಟು 11 ಇಂಟು 13 ಪ್ಲಸ್ 13 ಈಸ್ ಎ. ಓಕೆ, ಅವ್ರು ಕೊಟ್ಟಿರೋ ನಂಬರ್ ನೋಡ್ರಿ, 7 ಇಂಟು 11 ಇಂಟು 13 ಪ್ಲಸ್ 13. ಓಕೆ, 2 ನಂಬರ್ ಇದಾವೆ, ಇವೆರಡು ನಂಬರ್ ಅಲ್ಲಿ ಕಾಮನ್ ಇರೋದೇನು, 13. ಆ 13 ಕಾಮನ್ ತೆಗಿತೀನಿ, ಅವಾಗ ಏನ್ ಉಳಿತು, 7 ಇಂಟು 11 ಉಳಿತು ಈ ಕಡೆ. ಓಕೆ, ಪ್ಲಸ್ ಇಲ್ಲಿ ಏನು ಇಲ್ಲ ಅಂದ್ರೆ 13 ಹೊರಗಡೆ ತೆಗೆದು ಇಲ್ಲಿ 1 ಉಳಿದಿರುತ್ತೆ. ಸೊ 1 ಬರಿತೀನಿ. ಈಗ ಏನಾಯ್ತು, 13 7 11 77 ಪ್ಲಸ್ 1. ಓಕೆ, 13 ಇಂಟು 77 ಪ್ಲಸ್ 1 78. ಓಕೆ, 13 ಇಂಟು 78 ಅಂದ್ರೆ, ಓಕೆ, ಈ ಕೊಟ್ಟಿರೋ ನಂಬರು ಓಕೆ 13 ಟೇಬಲ್ ಅಲ್ಲೂ ಹೋಗುತ್ತೆ, ಆಮೇಲೆ 78 ಟೇಬಲ್ ಅಲ್ಲೂ ಹೋಗುತ್ತೆ, ಆಮೇಲೆ 1 ಟೇಬಲ್ ಅಲ್ಲಂತೂ ಯಾವ ನಂಬರ್ ಆದ್ರೂ ಹೋಗುತ್ತೆ. ಸೊ ಮೋರ್ ದೆನ್ 2 ಟೇಬಲ್ ಅಲ್ಲಿ ಹೋದ್ರೆ ಅದನ್ನ ಏನಂತ ಕರಿತೀವಿ, ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. ಸೊ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್, ಕಾಂಪೋಸಿಟ್ ನಂಬರ್. ಓಕೆ, ಈಗ 6th ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ನಂಬರ್ ದಟ್ ರೆಪ್ರೆಸೆಂಟ್ ದ ರಿಮೈಂಡರ್ ವೆನ್ 19 ಈಸ್ ಈಕ್ವಲ್ ಟು 6 ಇಂಟು 3 ಪ್ಲಸ್ 1. ಓಕೆ, ಅವ್ರು ಕೊಟ್ಟಿರೋದು ನೋಡ್ರಿ, 19 is equal to 6 into 3 plus 1. Okay, is compared with Euclid's division lemma A is equal to BQ plus R. Okay, so ಅವ್ರು ಏನ್ ಕೊಡಿದ್ರೆ, A is equal to BQ plus R. Okay, so ನಾವ್ ಏನ್ ಫೈಂಡ್ ಮಾಡ್ಬೇಕು, ರಿಮೈಂಡರ್. ಓಕೆ, ಈಗ ರಿಮೈಂಡರ್ ಜಾಗದಲ್ಲಿ ಏನಿದೆ, 1 ಇದೆ. ಸೊ R ವ್ಯಾಲ್ಯೂ ಏನಾಯ್ತು, 1, ರಿಮೈಂಡರ್ ವ್ಯಾಲ್ಯೂ 1. ಸೊ ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ 7th question, the HCF of
ಎನಿ ಟು ಪ್ರೈಮ್ ನಂಬರ್ ಈಸ್. ಓಕೆ, ಸೊ ನಿಮಗೆ ಗೊತ್ತಿರ್ಬೇಕೇನಂದ್ರೆ ಎಚ್ ಸಿ ಎಫ್ ಆಫ್ ಎನಿ ಟು ಪ್ರೈಮ್ ನಂಬರ್ ಯಾವಾಗಲೂ 1 ಇರುತ್ತೆ. ಸೊ ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಫಸ್ಟ್ ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ ಮ್ಯಾಕ್ಸಿಮಮ್ ಲೆಂತ್ ಆಫ್ ದ ರಾಡ್ ಟು ಕಂಪ್ಲೀಟ್ಲಿ ಮೆಜರ್ ದ ರಾಡ್ಸ್ ಆಫ್ ಲೆಂತ್ 24 ಮೀಟರ್ ಅಂಡ್ 36 ಮೀಟರ್. ಮ್ಯಾಕ್ಸಿಮಮ್ ಕೇಳಿದ್ದಾರೆ. ಮ್ಯಾಕ್ಸಿಮಮ್ ಅಂದ್ರೆ ನಥಿಂಗ್ ಬಟ್ ಏನು, ಹೈಯೆಸ್ಟ್. ಓಕೆ, ಸೊ ನಾವ್ ಏನ್ ಕಂಡಿಬೇಕು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಕಂಡಿಬೇಕು. ಓಕೆ, ನಥಿಂಗ್ ಬಟ್ ಏನ್ ಫೈಂಡ್ ಮಾಡ್ಬೇಕು, ಎಚ್ ಸಿ ಎಫ್ ಫೈಂಡ್ ಮಾಡ್ಬೇಕು. ಓಕೆ, ಕೊಟ್ಟಿರೋ ನಂಬರ್ ಏನು, 24 36. ಓಕೆ, 24 36. ಓಕೆ, 24 ನ ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡ್ಕೊಂತ ಹೋಗ್ರಿ. 2 12 ಜಾ, 2 6 ಜಾ, 2 3 ಜಾ, 3 1 ಜಾ. ಸೊ 24 ನ ಏನಂತ ಬರಿಬಹುದು, 2 ಇಂಟು 2 ಇಂಟು 2 ಇಂಟು 3 ಅಂತ ಬರಿಬಹುದು. ಓಕೆ, 36 ನ ಏನಂತ ಬರಿಬಹುದು ನೋಡ್ರಿ, 36 ನ 2 18 ಜಾ, 2 9 ಜಾ, ಆಮೇಲೆ 3 3 ಜಾ, 3 1 ಜಾ. ಸೊ ಏನ್ ಬರಿಬಹುದು, 2 ಇಂಟು 2 ಇಂಟು 3 ಇಂಟು 3. ಓಕೆ, ಈಗ ಎಚ್ ಸಿ ಎಫ್ ಅಂದ್ರೆ ಏನು, ಕಾಮನ್ ಇರೋದ್ ಮಾತ್ರ ಬರಿಬೇಕು. ಓಕೆ, ಎರಡ್ ಕಡೆ 2 ಇದೆ, 1 2 ಬರಿತೀನಿ. ಇನ್ನೊಂದು 2 ಕಾಮನ್ ಇದೆ, ಅದನ್ನ ಬರಿತೀನಿ. ಓಕೆ, ಆಮೇಲೆ ಇನ್ನೊಂದು 3 ಕಾಮನ್ ಇದೆ, ಅದನ್ನ ಬರಿತೀನಿ. ಓಕೆ, ಸೊ ಏನಾಯ್ತು, 2 2 ಜಾ 4, 4 3 ಜಾ 12. ಇದು ಬಂದ್ಬಿಟ್ಟು ಎಚ್ ಸಿ ಎಫ್. ಸೊ ಏನ್ ಬರಿಬೇಕು, ಮ್ಯಾಕ್ಸಿಮಮ್ ಲೆಂತ್ ಆಫ್ ದ ರಾಡ್ ಬಂದ್ಬಿಟ್ಟು ಓಕೆ ಎಷ್ಟು, 12 ಮೀಟರ್ ಅಂತ ಬರಿಬೇಕು. ಓಕೆ, ಈಗ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡ್ರಿ, ಅವ್ರ ಏನ್ ಕೊಟ್ಟಿದ್ದಾರೆ, ರೈಟ್ ದ ಎಚ್ ಸಿ ಎಫ್ ಆಫ್ 7 and 12. ಓಕೆ, ಅವ್ರು ಕೊಟ್ಟಿರೋ ನಂಬರ್ ಏನು, 7 12. ಓಕೆ, 7 ಏನಂತ ಬರ್ಬೋದು, ಜಸ್ಟ್ 7 1 ಜಾ 7. ಸೊ 7 ಇಂಟು 1 ಅಂತ ಬರಿಬಹುದು. ಈಗ 12 ನ ಏನಂತ ಬರಿಬಹುದು ನೋಡ್ರಿ, 2 6 ಜಾ, 2 3 ಜಾ, 3 1 ಜಾ. ಸೊ 2 ಇಂಟು 2 ಇಂಟು 3 ಇಂಟು 1. ಸೊ ಎಚ್ ಸಿ ಎಫ್ ಬಂದ್ಬಿಟ್ಟು ನೋಡ್ರಿ, ಒಂದ್ ನಂಬರ್ ಕಾಮನ್ ಇದೆ, ಅದೇನದು 1. ಸೊ ಎಚ್ ಸಿ ಎಫ್ ಬಂದ್ಬಿಟ್ಟು 1. ಓಕೆ, ಈಗ ಥರ್ಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇಫ್ 200 is equal to 2 power m into 5 power n, find the values of m and n. ಓಕೆ, ಅವ್ರು ಕೊಟ್ರ ನಂಬರ್ ಏನು, 200. ಓಕೆ, ಸೊ ಇದನ್ನ ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡ್ಕೊಂತ ಹೋಗೋಣ. 2 100 ಜಾ, 2 50 ಜಾ, 2 25 ಜಾ, ಆಮೇಲೆ 5 5 ಜಾ, 5 1 ಜಾ. ಓಕೆ, ಸೊ ಈಗ ಇದನ್ನ ಏನಂತ ಬರಿಬಹುದು, 2 ಇಂಟು 2 ಇಂಟು 2 ಇಂಟು 5 ಇಂಟು 5. ಸೊ ಈಗ 2 ಎಷ್ಟಿದಾವೆ, 3 ಇದಾವೆ, 2 ಕ್ಯೂಬ್ ಇಂಟು 5 2 ಇದೆ, 5 ಸ್ಕ್ವೇರ್ ಅಂತ ಬರಿತೀವಿ. ಯಾವ ಫಾರ್ಮ್ ಅಲ್ಲಿ ಇದೆ ಇದು, 2 ಪವರ್ m ಇಂಟು 5 ಪವರ್ n ಇದೆ. ಸೊ m ಜಾಗದಲ್ಲಿ ಏನಿದೆ, 3 ಇದೆ. m ಇಸ್ ಈಕ್ವಲ್ ಟು 3. ಆಮೇಲೆ n ಇದ್ದಲ್ಲಿ ಏನಿದೆ, n ಇದ್ದಲ್ಲಿ 2 ಇದೆ. ಸೊ n ವ್ಯಾಲ್ಯೂ ಬಂದ್ಬಿಟ್ಟು 2. ಓಕೆ, ಈಗ ಫೋರ್ತ್ ಕ್ವಶನ್ ಅವ್ರ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎಕ್ಸ್ಪ್ರೆಸ್ 70 ಆಸ್ ಎ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್. ಓಕೆ, ಸೊ 70 ನ ನಾವು ಪ್ರೈಮ್ ಫ್ಯಾಕ್ಟರ್ಸ್ ಪ್ರಾಡಕ್ಟ್ ಆಗಿ ಬರೀಬೇಕು. ಓಕೆ, ಈಗ 70 ಚಿಕ್ಕ ಟೇಬಲ್ ಅಲ್ಲಿ ಹೋಗ್ರಿ, 2 35 ಜಾ. ಓಕೆ, ಆಮೇಲೆ 5 7 ಜಾ. ಓಕೆ, ಆಮೇಲೆ 7 1 ಜಾ. ಸೊ ಇದನ್ನ ಏನಂತ ಬರಿಬಹುದು, 2 ಇಂಟು 5 ಇಂಟು 7 ಅಂತ ಬರಿಬಹುದು. ಓಕೆ, ಇದು ಬಂದ್ಬಿಟ್ಟು ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್. ಓಕೆ, ಈಗ ನೆಕ್ಸ್ಟ್ ಫಿಫ್ತ್ ಕ್ವಶನ್ ಅವ್ರ ಏನ್ ಕೊಟ್ಟಿದ್ದಾರೆ, ಎಕ್ಸ್ಪ್ರೆಸ್ ದ ಡಿನಾಮಿನೇಟರ್ ಆಫ್ 17/40 ಇನ್ ದ ಫಾರ್ಮ್ 2 power m into 5 power n and find the value of n. ಓಕೆ, ಸೊ ಅವ್ರು ಕೊಟ್ಟಿರೋದ್ ನೋಡ್ರಿ, ಡಿನಾಮಿನೇಟರ್ ಬಂದ್ಬಿಟ್ಟು ಏನಿದೆ ಇಲ್ಲಿ, ಡಿನಾಮಿನೇಟರ್ ಬಂದ್ಬಿಟ್ಟು 40 ಇದೆ. ಅದನ್ನ ಅವರು 2 power m into 5 power n ಫಾರ್ಮ್ ಅಲ್ಲಿ ಬರ್ಸ್ಬಿಟ್ಟು n ವ್ಯಾಲ್ಯೂ ಕಂಡಿಬೇಕು. ಓಕೆ, ಇಲ್ಲಿ ಏನ್ ಕಂಡಿಬೇಕು, n ವ್ಯಾಲ್ಯೂ. ಓಕೆ, ಈಗ 40 ನ ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡಿದ್ರೆ 2 20 ಜಾ, 2 10 ಜಾ, 2 5 ಜಾ, 5 1 ಜಾ. ಓಕೆ, ಸೊ ಇದನ್ನೇನ್ ಬರಿಬಹುದು, 2 ಇಂಟು 2 ಇಂಟು 2 ಇಂಟು 5 ಅಂತ ಬರಿಬಹುದು. ನಥಿಂಗ್ ಬಟ್ ಇದೇನಿದು, 2 ಕ್ಯೂಬ್. ಓಕೆ, 2 3 ಇದಾವೆ. ಓಕೆ, ಇಂಟು 5. ಸೊ ಇದು ಯಾವ ಫಾರ್ಮ್ ಅಲ್ಲಿ ಇದೆ, 2 power m ಇಂಟು 5 power n ಫಾರ್ಮ್ ಅಲ್ಲಿ ಇದೆ. ಇಲ್ಲಿ ಪವರ್ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ n ಇದ್ದಲ್ಲಿ ಏನಿದೆ, 1 ಇದೆ.
ಸೊ n ವ್ಯಾಲ್ಯೂ ಬಂದ್ಬಿಟ್ಟು 1. ಓಕೆ, ಈಗ 6th ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ. ಫೈಂಡ್ ದ HCF ಆಫ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್. ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಬಂದ್ಬಿಟ್ಟು ನಿಮಗೆ 2 ಅಂತ ಗೊತ್ತಿರ್ಬೇಕು. ಆಮೇಲೆ ಅಂಡ್ ದ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್. ಓಕೆ, ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಬಂದ್ಬಿಟ್ಟು ಏನು, ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಬಂದ್ಬಿಟ್ಟು 4 ಅಂತ ಗೊತ್ತಿರ್ಬೇಕು. ಓಕೆ, ಸೊ ಇವ್ರಿಬ್ಬರಿಗೆ HCF ಫೈಂಡ್ ಮಾಡ್ಬೇಕು. ಓಕೆ, ಸೊ ಈಗ 2 ನ ಏನಂತ ಬರಿಬಹುದು, 2 into 1 ಅಂತ ಬರಿಬಹುದು. ಓಕೆ, ಸೊ 4 ನ ಏನಂತ ಬರಿಬಹುದು, 2 into 2 into 1 ಅಂತ ಬರಿಬಹುದು. ಈಗ HCF ಏನಾಗತ್ತೆ ನೋಡ್ರಿ, ಇವರಿಬ್ಬರ ಕಾಮನ್ ಇರೋದೇನು 2 ಮಾತ್ರ. ಓಕೆ, ಸೊ HCF ಬಂದ್ಬಿಟ್ಟು 2. ಓಕೆ, ರಿಯಲ್ ನಂಬರ್ಸ್ ಎಲ್ಲಾ ಇಂಪಾರ್ಟೆಂಟ್ MCQs 1 ಮಾರ್ಕ್ 2 ಮಾರ್ಕ್ ಮತ್ತೆ 3 ಮಾರ್ಕ್ ಸಪರೇಟ್ ವಿಡಿಯೋ ಮಾಡ್ಬಿಟ್ಟು ಅದನ್ನ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ. ನಾನು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಹೆಲ್ಪ್ ಆಗುತ್ತೆ. ಆಮೇಲೆ ನೀವು ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿದ್ದೀನಿ. ಅದನ್ನ ನೀವು ಫಾಲೋ ಮಾಡಿ. ಅದರಿಂದ ಅಡ್ವಾಂಟೇಜ್ ಏನಂತಂದ್ರೆ ನಿಮಗೆ ಏನಾದ್ರೂ ಅಪ್ಡೇಟ್ ಇದ್ರೆ ಇಲ್ಲ ಲೈಕ್ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.